ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿ ಮತ್ತು ಇಡೀ ಕರ್ನಾಟಕ ಜನತೆಗೂ ನನ್ನ ನಮಸ್ಕಾರ, ಇಡೀ ಇಂಡಿಯಾಕ್ಕೂ ನನ್ನ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾನು ನಿಮ್ಮ ಆಶೀರ್ವಾದದಿಂದ ಮಸ್ತ್ ಅದೇನ್ರಿಪ್ಪ ಗಟ್ಟುಮುಟ್ಟಾಗಿ. ಸೊ ಇವತ್ತು ನಮ್ಮ ಇಡೀ ಫ್ಯಾಮಿಲಿಗೆ ಅಂದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿಗೆ ಆತ, ನಮ್ಮ ಫ್ಯಾಮಿಲಿಗೆ ಎಲ್ಲ ನಮ್ದೆಲ್ಲ ನಾವು ಒಂದಲ್ಲ ಮತ್ತೇನೈತಿ ಚೇಂಜ್ ಅಷ್ಟರೊಳಗೆ. ಹಿಂಗಾಗಿ ಮಮ್ಮಿಗೆ ಏನಪ್ಪ ಅಂದ್ರೆ ಮಮ್ಮಿಗೆ ಸ್ವಲ್ಪ ಕೈ ನಡ ಬೆನ್ನುಗಿನ್ನು ನೋವು ಆತಿದ್ದು. ಸೊ ಅದರ ಸಲುವಾಗಿ ಮನ್ಯಾಗ ಒಂದು ಪೌಡ್ರ್ ಮಾಡ್ಬೋದು ಆರಾಮ್ ಸೇರಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬ್ಲಿಂಕಿಟ್ಲಿ ಆರ್ಡರ್ ಮಾಡಿದ್ನಿ, ನೋಡಿದ್ರಿ ನೀವು ಅದನ್ನೀಗ. ಏನು ಮಕಾನೆ ಒಂದು 50 ಗ್ರಾಮ್, ಕೋಕೋ ಪೌಡರ್ ಒಂದು 3 ಟೇಬಲ್ ಸ್ಪೂನ್ ಅಷ್ಟೇ, ಮತ್ತೇನಿಲ್ಲ. ಗೋಡಂಬಿ 100 ಗ್ರಾಮ್, ಕುಂಬಳಕಾಯಿ ಬೀಜ 100 ಗ್ರಾಮ್, ಬಾದಾಮಿ 100 ಗ್ರಾಮ್, ಏನ್ರಿ ಬ್ರೌನ್ ಶುಗರ್ ಬರ್ತೈತಿ ಒಂದು ಸಣ್ಣ ಪ್ಯಾಕೆಟ್, ಅದನ್ನು ತಗೋರಿ. ಸೊ ಇವೆಲ್ಲ ಹೆಂಗಪ್ಪ ಅಂದ್ರೆ ಇವು ಅಷ್ಟು ಸಾಮಗ್ರಿಗಳು ನಮಗೆ ಈಗ ಪೌಡ್ರ್ ಮಾಡೋಕೆ ಬೇಕದ. ಇದರಿಂದ ನಿಮಗೆ ಏನೇನು ಪ್ರಾಫಿಟ್ ಐತಪ್ಪ ಅಂದ್ರೆ ಬಾಡಿ ಒಳಗೆ ಎಲ್ಲಿ ಅಂದ್ರೆ ಬಿಳಿ ಕಣಗಳು ಅಂತ ಇರ್ತಾವ್ರಿಪ್ಪ, ಎಲ್ಲಿ ಬೋನ್ ಎಲ್ಲಿ ಬೆಂಡ್ ಹಾಕಿರ್ತೈತಿ ಗೊತ್ತೇನ, ನೀಸ್ ಆಗಲಿ ಬೆನ್ನ ಮೂಳೆಗಳು ಆಗಲಿ, ನಡ ನೋವು ಬರ್ತೈತಿ ಹಿರಿಯರಿಗೆ, ಅಜ್ಜಿಗಳಿಗಾಗಲಿ ಅಮ್ಮಗಳಿಗಾಗಲಿ ಅಜ್ಜಗಳಿಗಾಗಲಿ, ಮನ್ಯಾಗ ಎಲ್ಲ ಹುಡುಗರು ಸಣ್ಣ ಹುಡುಗರ್ಲಿಂದ ಹಿಡಿದು ದೊಡ್ಡವ್ರ ಮಟನೂ ಆರಾಮ ಇದು ಮಾಡ್ಕೊಂಡು ಮನ್ಯಾಗ ಕುಡಿದ್ರೆ ಭಾಳ ಬೆಸ್ಟ್. ಬೆಳಗ್ಗೆ ಮಾರ್ನಿಂಗ್ ಹಾಲು ಬಿಸಿ ಮಾಡ್ಕೊಂಡು 1 ಸ್ಪೂನ್ ಹಾಕೊಂಡು ಅದ್ರೊಳಗೆ ಕುಡಿಯಾಕತ್ತಾರ ಬೆಸ್ಟ್ ಆಕೈತಿ. ಗಟ್ಟುಮುಟ್ಟು ಹಾಕಿರಿ ಮತ್ತು ನೋಡ್ರಿಪ್ಪ ಎಲ್ಲ ಬರ ಗಟ್ಟೆಕ್ಕಾವ. ಅದ್ರ ಸಲುವಾಗಿ ಇದು ಮಾಡಾಕತ್ತಿದ್ದೆ. ಮಮ್ಮಿಗೂ ಸ್ವಲ್ಪ ಅವ್ರಿಗೂ ಮೈಕೈ ನೋವು ಆತಾವಂತ ಇದಕ್ಕೆ ಮನ್ಯಾಗ ಎಲ್ಲರೂ ಕುಡಿದ್ರಾತಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಇದನ್ನೆಲ್ಲ ತರಿಸಿದ್ನಿ. ಈಗ ಅವನ್ನೆಲ್ಲ ಮೊದಲು ಏನು ಮಾಡಿದ್ದೆ, ಗ್ಯಾಸ್ ಆನ್ ಮಾಡ್ಕೊಂಡು ಅದ್ರ ಮ್ಯಾಗ ತವಾ ಇಟ್ಕೊಂಡೆ ಅದಕ್ಕೆ ಇದನ್ನು ಕುಂಬಳಕಾಯಿ ಬೀಜ ಹಾಕಿ ಇದನ್ನು ಪೂರ್ತಿ ಬ್ರೌನ್ ಅಂದ್ರೆ ಪೂರ್ತಿ ಬ್ರೌನ್ ಅಂದ್ರೆ ಕರ್ರಗೆ ಹಾಕೊಂಬಿಟ್ಟ ಸೂಟಿಗಿಟ್ರಿ. ಮತ್ತು ಸಾಂಗ್ಗಳ ಏನ್ರಿ ಕರ್ರಗೆ ಹಾಕೊಂಬಿಟ್ಟ ಏನು ಸುಡು ಹಾಕೋಬಿಟ್ರಿ, ಆರಾಮ್ ಲೈಟ್ ಬ್ರೌನ್ ಆಗ್ಬೇಕಷ್ಟ. ಸ್ವಲ್ಪ ಬಿಸಿ ಆಗ್ಬೇಕು ಅವು ಬೀಜಗಳು, ಚಟ್ 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 ಅಂತ ಸೌಂಡ್ ಬರ್ತಿರ್ಬೇಕು. ಹಂಗೆ ಅವಾಗ ಸ್ವಲ್ಪ ಬ್ರೌನ್ ಆಗಿರ್ತವ, ಹಂಗೆ ಚಟ್ಪಟ್ ಚಟ್ಪಟ್ ಸೌಂಡ್ ಬಂದಾಗ ತೆಗೆದು ಗ್ಲಾಸ್ನಾಗ ಇಟ್ಕೊಳ್ಬೇಕು. ತೋರಿಸ್ತೀನಿ ನಾನು ನಿಮ್ಗೆ ಈ ವಿಡಿಯೋದಾಗ, ನಿಮ್ಗೆ ಗೊತ್ತಾಗುತ್ತೆ, ನೀವು ಮುಂದೆ ನೋಡ್ತಾ ಇರ್ತೀರಿ. ಸೊ ಇನ್ನೊಂದೇನಪ್ಪ ಅಂದ್ರೆ ಯಾರು ಏನು ಕಮೆಂಟ್ ಮಾಡೋದಿಲ್ಲ, ಏನಿಲ್ಲ, ಏನು ಲೈಕ್ ಇಲ್ಲ, ಏನಿಲ್ಲ, ಏನು ಮಾಲಕ್ರೆ ಎಲ್ಲದಿರಿ, ಸ್ವಲ್ಪ ಮಾಡಾಕತ್ತೀನಿ ಕಷ್ಟಪಟ್ಟು ಸಪೋರ್ಟ್ ಮಾಡ್ಬೇಕು. ನೀವು ಹೆಂಗೆ ಹಿಂಗೆ ಮಾಡಿದ್ರೆ ಮಾಡ್ತೀರಿ ಸಪೋರ್ಟ್, ನೀವು ಮಾಡ್ತೀರಿ ನನಗೂ ಗೊತ್ತೈತಿ. ಬಟ್ ಅದಕ್ಕೆಲ್ಲ ಟೈಮ್ ಬೇಕು, ನೀವು ನೋಡ್ಬೇಕಲ್ಲ ಏನು ಮಾಡತ್ತ ಹುಡುಗ ನೋಡಿ ಆದ್ಮೇಲೆ ಮಾಡ್ರಿ ನೀವು ಸಪೋರ್ಟ್. ಹೌದಲ್ಲ? ಮತ್ತು ಕರೆಕ್ಟ್ ನಿಮ್ಮದು ಮಾತು ನಿಜ ಐತೆ. ಈ ಥರ ಬ್ರೌನ್ ಆಗ್ಬೇಕು ನೋಡ್ರಿಪ್ಪ. ಈ ಥರ ಬ್ರೌನ್ ಆದ್ಮ್ಯಾಗ ಅದನ್ನು ಒಂದು ಲೋಟದಾಗ ತೆಗೆದಿಟ್ಕೋತೇನೆ ನಾನು. ಎಲ್ಲನೂ ಮಾಡ್ಕೋಬೇಕು. ಇದು ಆತ ಮುಂದೆ ಯಾವುದಪ್ಪ ಅಂದ್ರೆ ಗೋಡಂಬಿ ಅವೆಲ್ಲನೂ ಅಷ್ಟು ಅಂದ್ರೆ ಮತ್ತು ಇದನ್ನು ಮತ್ತು ಕೋಕೋ ಪೌಡ್ರ್ ಮತ್ತು ಬ್ರೌನ್ ಶುಗರು ಮತ್ತು ಹಾಕಿರ್ತಾವೆ ಅದಾಗ ಎಲ್ಲ. ಮತ್ತು ಕರಿಗೆ ಮುಗಿದ ಹೋತು ಆ ಕಡೆ ಸೈಡಿಂದ ಕಸ್ಮರಿ ತೊಗೊಂಡು ಬಂದಾಗ್ಬಿಡ್ತಾರೆ ನೋಡು ನಿಮ್ಮ ಮನ್ಯಾಗ, ಮಮ್ಮಿ ಆಗಲಿ ಪಪ್ಪ ಆಗಲಿ. ಸೊ ಅದಕ್ಕೆ ಸ್ಲೋಲಿ ಆರಾಮ್ಸರಿ ನೀಟಾಗಿ ಮಾಡಿರಿ. ಮನ್ಯಾಗ ಮಮ್ಮಿ ಪಪ್ಪನೂ ಅವರು ಮಾಡಾಕತ್ತಿದ್ರಪ್ಪ ಅಂದ್ರೆ ಅವ್ರಿಗೂ ಹೇಳತ್ತೀನಿ ನಾನು, ನೀವು ಆರಾಮ್ಸರಿ ನೀಟಾಗಿ ಆರಾಮ್ಸರಿ ನೋಡ್ಕೊಂಡು ಮಾಡಿರಿ. ಶುಗರ್ ಗಿಗರ್ ಏನದೇನು ಬಿಸಿ ಮಾಡೋಂಗಿರಂಗಿಲ್ಲ. ಇವಾಗ ಕುಂಬಳಕಾಯಿ ಬೀಜ ಅವು ಅಷ್ಟೇ ಏನಂತ ಇದನ್ನೊಂದು ಇದನ್ನು ಹಾಕಿದ್ನಿ ನಾನು. ಹಾಕಿ ಇದನ್ನು ಫ್ರೈ ಮಾಡ್ಕೊತೀನಿ, ಪೂರ್ತಿ ಬ್ರೌನ್ ಆಗಬೇಕಿದೆ. ಇದು ಬ್ರೌನ್ ಆಗೋ ಮಟ್ಟ ಕಂಟಿನ್ಯೂಸ್ಲಿ ಮಾಡಬೇಕು. ಗೋಡಂಬಿನೂ ಹಾಕ್ತೀನಿ ಈಗ, ಅದನ್ನು ಹಾಕಿ ಅದನ್ನು ಪೂರ್ತಿ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಬ್ರೌನ್ ಆಗ್ಬೇಕು, ಲೈಟ್ ಬ್ರೌನ್ ಆಗ್ಬೇಕಾ ಪೂರ್ತಿ. ಮತ್ತು ಕರ್ರಗಾಗೋ ಮಟ್ಟನು ಬ್ರೌನ್ ಮಾಡ್ಕೊಳಕ್ಕೆ ನೋಡ್ರಿ. ಸಣ್ಣಗೆ ಅಷ್ಟಷ್ಟು ಕಾಣತ್ತಲ್ಲ ನಿಮಗೆ ಕರ್ರಗಾಗಿದ್ದ ಅಷ್ಟೇ. ಅದು ಜಸ್ಟ್ ಬಿಸಿ ಆಗ್ಬೇಕು. ಒಂದು ತಿಂದು ನೋಡ್ರಿ ಅದ್ರೊಳಗೆ ಕಡ್ರಮ್ ಸೌಂಡ್ ಬರ್ತೈತಿ, ಸ್ವಲ್ಪ ಕ್ರಿಸ್ಪಿ ಟೈಪ್. ಅಷ್ಟಾದ್ರೆ ಸಾಕು. ಅವಾಗ ಅಷ್ಟು ಬಿಸಿಯಾಗೈತಪ್ಪ ತಕ್ಕೊಂಬಿಡ್ರಿ ಅದನ್ನು, ಏನ್ರಿ ತಕ್ಕೊಂಡು ಅದನ್ನು ಮತ್ತು ಬೇರೆ ಲೋಟದಾಗ ತೆಗೆದಿಟ್ಕೋರಿ. ಎಲ್ಲನೂ ಹಂಗೆ ಫ್ರೈ ಮಾಡ್ಕೊಳ್ಳೋದು. ಓಕೆ, ಮತ್ತು ನಿಮ್ಮ ಊರ ಸೈಡೆಲ್ಲ ನೀವು ಏನೇನು ರೆಸಿಪಿಗಳು ಮಾಡ್ತೀರಿ, ಯಾವ ಥರ ನಮಗೂ ಒಂದು ಸ್ವಲ್ಪ ಹೇಳ್ರಿ. ಓಕೆ, ನೆಕ್ಸ್ಟ್ ಟೈಮ್ ನೋಡೋಮಂತ ನಿಮ್ಮ ಕಡೆಯಿಂದನೂ ಮಾಡಿ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ನೋಡೋಣ. ಚಲೋ ನಮಗೆ ಮಾಡೋಕೆ ಹೆಂಗೆ ಬರ್ತೈತೆ ನೋಡೋಮ, ಟ್ರೈ ಮಾಡೋಮತ್ತ ಒಂದು ಟೈಮ್ ಅದನ್ನು ಒಂದು ಸರಿ. ಹೌದಲ್ಲ? ಮತ್ತು ಸೊ ಇದನ್ನೆಲ್ಲ ಬಿಸಿ ಮಾಡ್ಕೊಂಡಾದ್ಮೇಲೆ ಮತ್ತೆ ನೋಡಿರಿ ಗೋಡಂಬಿ ಅದನ್ನು ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೊತೀನಿ. ಇದು ಎಲ್ಲಿ ಮಟ್ಟಪ್ಪ ಅಂದ್ರೆ ಇದು ಬ್ರೌನ್ ಆಗ್ಬೇಕು, ಸ್ವಲ್ಪ ಲೈಟಾಗಿ ಬಿಸಿ ಆಗ್ಬೇಕು. ಇದು ಸ್ವಲ್ಪ ಬೆಚ್ಚಗಾತಪ್ಪ ಅಂದ್ರೆ ಆಮ್ಯಾಗ ಚಲೋ ಕಾಣ್ತೈತೆ, ಆಮ್ಯಾಗ ಮಸ್ತ್ ಆಕೈತಿ. ಆಮ್ಯಾಗ ನಿಮ್ಮ ಪೌಡ್ರು ಸ್ಮೂತ್ ಬರ್ತೈತಿ, ಜಿಗಿಟಿರಲ್ಲ. ಆಮ್ಯಾಗ ನಿಮ್ಗೆ ಏನು ಕೋಕೋ ಪೌಡ್ರ್ ಮತ್ತು ಬ್ರೌನ್ ಶುಗರ್ ಹಾಕ್ತೇವಲ್ಲ ನಾವು, ಹಾಕಿದ ಕೂಡ ಸ್ವಲ್ಪ ಜಿಗಿಟ್ ಆಗತೈತಿ. ಹಾಗಂತೇನಿಲ್ಲ. ಎಲ್ಲನೂ ಏನು ಮಾಡಿರಿ, ಒಂದು 50 ಗ್ರಾಮ್ ತೊಗೊರಿ ಅಷ್ಟೇ. ನೀವು ಹೆವಿ ತೊಗೊಂಡು ಮಾಡಿದ್ರು ನಡೀತೈತೆ. ಮನ್ಯಾಗ ಜಾಸ್ತಿ ಜನ ಅದರಪ್ಪ ಅಂದ್ರೆ ಒಂದು 100 ಗ್ರಾಮ್ ಹಾಕೋರಿ. ನಾನು ಒಂದು ಸ್ವಲ್ಪ 100 ಮಾಡ್ಕೊಂಡೇನಿ. ಯಾಕಪ್ಪ ಅಂದ್ರೆ ಮನ್ಯಾಗ ನಾನು, ತಮ್ಮ, ಮಮ್ಮಿ, ಅಪ್ಪ ಅದೆಲ್ಲ ಇರ್ತಾವಲ್ಲ, ಹಿಂಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಅದು ಸಲುವಾಗಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿನಿ. ನೀವು ನೋಡ್ಕೊರಿ ನಿಮ್ಮ ಮನ್ಯಾಗ ಎಷ್ಟು ಜನ ಅದಾರ, ಏನು ಎಷ್ಟು ಜನ ಕುಡಿತಾರ ಏನು ಕೇಳ್ಕೊರಿ. ನೀಯತ್ತು ಮಾಡಿಟ್ಟು ಆಮ್ಯಾಗ ಅದು ಕೆಡಿಸೋ ಬದ್ಲಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಾಗ ಮಾಡ್ಕೊಳ್ಳೋದು ಬೆಸ್ಟ್ ನನ್ನ ಪ್ರಕಾರ ನಾನು ಹೇಳೋದಂದ್ರೆ. ಓಕೆ, ಆಮ್ಯಾಗ ಈ ವಿಡಿಯೋ ಯಾವ ಊರ್ಲಿಂದ ನೋಡಾಕತ್ತೀರಿ ಎಲ್ಲರೂ ಕಮೆಂಟ್ ಮಾಡಿರಿಪ್ಪ. ಯಾವ ಊರು ಮಟ್ಟ ತಲುಪಾಕತ್ತೈತಿ ನಾವು ಮಾಡತ್ತಿದ್ದ ವಿಡಿಯೋ. ಆಮ್ಯಾಗ ಏನೋ ವಿಡಿಯೋದಕ್ಕೆ ತಪ್ಪಾದ್ರೆ ಕ್ಷಮಿಸ್ಬೇಕು. ಬಟ್ಟೆ ಹಾಕೋರು ಒಂದಿಟ್ಟು ಹಂಗೆ ಸ್ವಲ್ಪ ಹಾಕೋರಿ, ಮತ್ತು ಜಾಸ್ತಿ ಹಾಕೋಬೇಡ್ರಿ. ತಪ್ಪಾದರೆ ಹೇಳಿರಿ ಕಮೆಂಟ್ ಸೆಕ್ಷನ್ನಾಗ. ಓಕೆ, ಹಿಂಗೆ ಆಗತೈತಿ
ಸ್ವಲ್ಪ ಬೇರೆ ಟೈಪ್ ಚೇಂಜ್ ಮಾಡಿರಿ ಅಂತ ಹೇಳ್ರಿ. ಇದು ಮಕಾನಿ ಇದನ್ನು ಬಿಸಿ ಮಾಡ್ಕೋತೀನಿ. ಇದು ಫುಲ್ ಕ್ರಿಸ್ಪಿ ಆಕೈತಿದೆ. ಆಮ್ಯಾಗ ಒಂದು ಟೈಪ್ ಪಾಪಡಿ ತಿಂದಂಗೆ ಆಕೈತ್ರಿ ಇದು ಫುಲ್ ಬ್ರೌನಿ ಆದ್ಮ್ಯಾಗ ನಿಮ್ಗೆ ತೋರಿಸ ನಿಜ. ಆಮ್ಯಾಗ ಇದನ್ನ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಫ್ರೈ ಮಾಡಕ್ಕೆ ಹೋಗ್ಬೇಡ್ರಿ, ಸ್ಲೋ ಫ್ಲೇಮ್ ಇಡ್ರಿ. ಯಾಕಂದ್ರೆ ಇದು ಭಾಳ ಜಲ್ದಿನ ಇದನ್ನ ಬಿಡ್ತೈತಿ, ಬಿಸಿ ಆಗ್ಬಿಡ್ತೈತಿ. ಅದಕ್ಕೆ ಸ್ಲೋ ಫ್ಲೇಮ್ನಾಗ ಇಟ್ಕೊಂಡು ಆರಾಮ್ಸರಿ ಫ್ರೈ ಮಾಡ್ಕೊಡಿದ್ರೆ ಇದು ಚಲೋ ಆಕೈತಿ. ಆಮ್ಯಾಗ ನಿಮ್ಮ ಮುಂದೆ ಸಪೋರ್ಟ್ ಭಾಳ. ಯಾಕಪ್ಪ ಅಂದ್ರೆ ಮನ್ಯಾಗ ಈಗ ಅಜ್ಜಿ ಆಗಲಿ ಸಣ್ಣ ಹುಡುಗರಾಗಲಿ ಒಟ್ಟು ಹಿರಿಯಾರ್ಲಿಂದ ಹಿಡಿದು ಸಣ್ಣ ಹುಡುಗರ ಮಟನೂ ನಡೀತೈತಿ. ಯಾರಾದ್ರೂ ಹಾಲಿನಾಗ ಹಾಕೊಂಡು ಬೆಳಗ್ಗೆ ಹಾಳೊಟ್ಟಾಗ. ಆಮ್ಯಾಗ ಶುಗರ್ ಅದು ಜಾಸ್ತಿ ಇದ್ದವರಿಗೆ ಬ್ರೌನ್ ಶುಗರ್ ಜಾಸ್ತಿ ಹಾಕೋಗ್ರಿ. ಯಾಕಂದ್ರೆ ಶುಗರ್ ಇದ್ದವ್ರಿಗೆ ನಡೆಯೋದಿಲ್ಲ, ಲೈಟಾಗಿ ಶುಗರ್ ಹಾಕೋರಿ. ಶುಗರ್ ಇಲ್ಲಪ್ಪ ಅಂದ್ರೆ ನಡೀತೈತಿ. ನೀವು ಎಷ್ಟು ಹಾಕೊಂಡ್ರು ನಮ್ಮ ಪೂರ್ತಿ ಪ್ಯಾಕೆಟ್ ಸುರಿದಿರ್ತೀರಿ. ಮತ್ತು ಒಳಗೆ ಪ್ಯಾಕೆಟ್ ಸುರಿ ಹಾಕೋಬಿಡ್ರಿ. ಲೈಟಾಗಿ ಒಂದು ಹಾಕೋರಿ, ಒಂದು 4-5 ಸ್ಪೂನ್. ಎಷ್ಟು ನಿಮಗೆ ಎಷ್ಟು ಕರೆಕ್ಟ್ ಸ್ವೀಟ್ ಅನ್ಸತ್ತಿ ಎಷ್ಟು ಹಾಕೋರಿ. ಓಕೆ, ಹಾಕ್ಕೊಂಡು ಅದನ್ನು, ಯಾಕಂದ್ರೆ ಒಬ್ಬೊಬ್ಬರಿಗೆ ಹಾಲಿನಾಗ ಸಕ್ರೆ ಜಾಸ್ತಿ ಬೇಕಂತಾರೆ, ಒಬ್ಬೊಬ್ಬರಿಗೆ ನಡಿತೈತಿ. ಈಗ ಶುಗರ್ ಇದ್ದವ್ರಿಗೆ ಅವರೆಲ್ಲ ಲೈಟಾಗಿ ಅಷ್ಟೇ ಒಂದು 3 ಸ್ಪೂನ್ 4 ಸ್ಪೂನ್ ಹಾಕ್ರಿ, ಅಷ್ಟೇ ಮುಗೀತು. ನಾನು ನೋಡ್ರಿ, ನಮ್ಮ ಮನ್ಯಾಗ ಇಲ್ಲ ಶುಗರ್ ಯಾರಿಗೂ, ಬಟ್ ಆದ್ರೆ ನಾ ಒಂದು ಲೋಟದಷ್ಟು ತೊಗೊಂಡೇನೆ ಇಷ್ಟ ಶುಗರ್. ಓಕೆ, ಇದು ನೋಡಿರಿ ಮಕಾನಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡೇನು. ಹೌದಾ, ಗೋಡಂಬಿ ಇಷ್ಟು A to Z ಅಷ್ಟು ಮಸ್ತ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಈಗೇನೈತಿ ಮತ್ತೇನೈತಿ, ಮಿಕ್ಸರ್ ತೊಗೊಳ್ಳೋದು. ಮಿಕ್ಸರ್ನಾಗ ಒಂದೊಂದ ಇಳಿಸೋದಂಗೆ ಸಟ್ ಅಂತೇಳಿ. ಹೌದಲ್ಲ, ಮತ್ತೆ ಮಿಕ್ಸರ್ ಮಾಡ್ಕೋಬೇಕಂದ್ರೆ ಮಿಕ್ಸರ್ ಮಾಡ್ಕೊಂಡು ರೆಡಿ ಆತಪ್ಪ ಅಂದ್ರೆ ಮತ್ತೇನೈತಿ ಫುಲ್ ಮಮ್ಮಿ ಖುಷಿ ನಾಳೆ ಬೆಳಗ್ಗೆ. ಹೌದಲ್ರಿ ಮತ್ತೆ ಮಾಲಕ್ರೆ ಏನಂತೀರಿ? ಮತ್ತು ಎಲ್ಲರೂ ಹೆಂಗದ್ರಿ ಮನ್ಯಾಗೆಲ್ಲರೂ ಆರಾಮದಾರ ಅಂತ ತಿಳ್ಕೊತೀನಿ. ಎಲ್ಲರೂ ಆರಾಮಿರ್ರಿ. ಈಗ ನಗನಗತಾ ಇರ್ಬೇಕು ಯಾವತ್ತು. ಯಾವಾಗಲೂ ಶಿಟ್ ಮಾಡ್ಕೊಂಡಿದ್ರೆ ಉಪಯೋಗ ಇರಂಗಿಲ್ಲ. ಓಕೆ, ನಗನಗತ್ತಾ ಇರಿ ಯಾವತ್ತು. ಸೊ ಇದು ನೋಡ್ರಿಪ್ಪ, ಮತ್ತು ಮಕಾನಿ ಗೋಡಂಬಿ ಎಲ್ಲ ಹಾಕೋತೀನಿ. ಇದು ಫಸ್ಟ್ ಸ್ಟಾರ್ಟಿಂಗಿಗೆ ಮೇಡಮ್ ಅವರೆಲ್ಲನೂ ಸುರಿದು ಬಿಡ್ತಾರಲ್ಲ, ತುಂಬಿ ಬಿಟ್ಟಿರ್ತದೆ ಫುಲ್. ಹಿಂಗೆ ಅವ್ರಿಗೆ ಗೊತ್ತಾಗಿಲ್ಲ. ಅವರಿಗೆ ನಾನು ವಿಡಿಯೋ ಮಾಡೋ ಗದ್ದಲ್ದಾಗ ಅವ್ರಿಗೆ ಹೇಳಕ್ಕೂ ಹೋಗಲಿಲ್ಲ. ಎಲ್ಲನೂ ಹಾಕಿಬಿಡ್ತಾರೆ ಅವ್ರು ಮಿಕ್ಸರ್ ಇದ್ರೊಳಗೆ ಜಾರ್ನ್ಯಾಗ ಅಷ್ಟು ಹಾಕಿಬಿಡ್ತಾರೆ. ಸಕ್ರೆನೂ ಸುರಿತಾರೆ ನೋಡ್ರಿ, ಅದು ಕೆಳಗೆ ಬೀಳ್ತದೆ. ಆಮ್ಯಾಗ ಏನು ಮಾಡ್ತಾರೆ, ಮತ್ತು ಇನ್ನೊಂದು ಲೋಟದಾಗ ತೆಗೆದು ಇಟ್ಕೋತೀವಿ ನಾವು. ಸ್ವಲ್ಪ ಹಾಕಿದ್ರೆ ಅದಂತೇಳಿ ನೋಡ್ರಿ ಸಕ್ರೆನೂ ಹಾಕಿಬಿಡ್ತಾರೆ ಅಷ್ಟು ಅದ್ರೊಳಗೆ. ಈಗ ನೋಡಲ್ಲೇ ಹಾಕ್ಲಿ ಅನ್ಕೋತ ಹಾಕಿಬಿಡ್ತಾರೆ ಅವ್ರು. ನಾವು ಅಂತೇನೆ ಇಲ್ಲಿ ವಿಡಿಯೋ ಮಾಡೋ ಗದ್ದಲ್ದಾಗ. ಹೌದಾ, ಬಿತ್ತ ಕೆಳಗಡೆ ಮತ್ತೇನು ಮಾಡಿದ್ವಿ, ಅಯ್ಯೋ ತುಂಬಿ ಬಿಡ್ತಲ್ಲ ಅಂತೇಳಿ ಮತ್ತೆ ಅದಕ್ಕೆ ಹೌದಾ ತೆಗೆದು ಬೇರೆ ಇದ್ರೊಳಗೆ ಇಟ್ಕೊಂಡೆ. ಅದನ್ನು ತಕ್ಕೊಂಡಿದ್ದು ಉಳ್ಕಿದ್ದು ಏನೇನೈತಲ್ಲ ಅಷ್ಟು ಒಂದ್ರೊಳಗೆ ಅದು ಸಣ್ಣ ಇದ್ರೊಳಗೆ ಬೋಲ್ ಒಳಗೆ ತೆಗೆದು ಇಟ್ಕೊಂಡಿದ್ದೆ. ಅದನ್ನು ತೆಗೆದು ಇಟ್ಕೊಂಡು ಮತ್ತು ಇದೊಂದು ಸ್ವಲ್ಪ ತೆಗೆದು ಆಮ್ಯಾಗ ಇದನ್ನೇನು ಮಾಡಿದ್ವಿ, ಎಲ್ಲ ಮುಚ್ಚಿ ಗ್ರೈಂಡರ್ದಾಗ ಹಚ್ಚಿ ಬರ್ರ ಅಂತೇಳಿಸಿ ಒಂದು 2 ರೌಂಡ್ ತಿರುವಿದ್ರಿ. ಬರ್ರ ಅಂತೇಳಿ ತಿರುವಿ ಆದ್ಮ್ಯಾಗ ಅದು ಇನ್ನೂ ಸ್ವಲ್ಪ ಉಳಿದಿತ್ತಲ್ಲ ಆ ಕಡೆ ತೆಗೆದಿಟ್ಕೊಂಡಿದ್ದೆ ಅಂತ ಹೇಳಿದ್ದಲ್ಲಿ ನಿಮಗೆ ನಾನು. ಮತ್ತು ಅದನ್ನೇನು ಮಾಡಿದ್ವಿ, ಅದ್ರ ಉಳಿದಿದ್ದ ಇಲ್ಲೈತೆ ನೋಡ್ರಿ. ಹೌದಾ, ಶುಗರಿಗೆ ಇದ್ದಿದ್ದಲ್ಲ ಅಷ್ಟು ಅದನ್ನು ಎಲ್ಲ ತೆಗೆದು ಮತ್ತೆ ಜಾರನ್ನ ಹಾಕ್ಕೊಂಡಿದ್ದು. ಜಾರನ್ನ ಹಾಕ್ಕೊಂಡು ಮತ್ತೊಂದು ರೌಂಡ್ ಹಾಕಿ ಬಡ್ರ ಅಂತ ತೆಗಿಸಿ ತಿರುಗ್ಕೊಂಡು ಜೋರಾಗಿ ತಿರ್ಕೊಂಡಾದ್ಮೇಲೆ ಮತ್ತೇನೈತೆ ಕೋಕೋ ಪೌಡರ್ ಐತಲ್ಲ ಇನ್ನು ಅದನ್ನೊಂದು ಹಾಕೋಬೇಕು. ಇದಕ್ಕೆ ಅದನ್ನು ಹಾಕ್ಕೊಂಡು ಮತ್ತೊಂದು ರೌಂಡ್ ತಿರುಗಿಸ್ಕೋತೇವೆ. ಅದನ್ನು ತಿರುಗಿಸ್ಕೊಂಡು ಆದ್ಮ್ಯಾಗ ಎಲ್ಲ ರೆಡಿ ಆದಂಗೆ ಅದು ಮತ್ತೇನಿಲ್ಲೇ ಇರೋವಾಗ ಕೋಕೋ ಪೌಡರ್ ಹಾಕಿ ಮಾಡಿದ್ವಿಪ್ಪ ಅಂದ್ರೆ ಮುಗಿದು ಹೋತ. ಆಮ್ಯಾಗ ಮಿಕ್ಸರ್ ಹಾಕಾದ್ಮ್ಯಾಗ ಏನಾಕಿತ್ತು ಗೊತ್ತಪ್ಪ, ನಿಮ್ಗೆ ಕೆಳಗಡೆ ಫುಲ್ ಗರಮ್ ಆಗಿರ್ತದ, ಅಷ್ಟು ಪಟ್ಟ ತಿರ್ಗೋದಿಲ್ಲ ಅದು. ಏನು ನೀವು ಅವಾಗ ಸ್ಪೂನ್ಲಿ ಅದನ್ನು ಪೂರ್ತಿ ಅದನ್ನು ಅಗಲ್ ಮಾಡ್ಕೊತ ಇರ್ರಿ. ನಾನು ನೋಡಿ ಇಲ್ಲಿ ಮಾಡಾತೀವಲ್ಲ ಈ ಥರ ಅಗಲ್ ಮಾಡ್ಕೊತಾನೆ ಇರಿ. ಯಾಕಪ್ಪ ಅಂದ್ರೆ ಅದು ಅಂಟ್ಕೋತಿರ್ತೈತಿ. ಹೌದಾ, ಹಿಂಗಾಗಿ ಅದು ಒಳಗಡೆ ಬ್ಲೇಡ್ ತಿರುಗಿ ಏನಾಗಿರ್ತೈತಿ, ಅದು ಗರಮ್ ಆಕೈತಿ ಮಿಕ್ಸರ್ ಫುಲ್ ಕೆಳಗಡೆ ಎಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಪ್ಲೇಟ್ನಾಗ ತೆಗೆದು ಆರಾಕ್ ಬಿಟ್ಕೋರಿ ಅದನ್ನು. ಓಕೆ, ಅದನ್ನು ಕ್ಲಿಪ್ ಆ್ಯಡ್ ಮಾಡೋದು ಮರ್ತ್ಬಿಟ್ಟೆ ನಾನು ಸ್ವಲ್ಪ, ಯಾಕಂದ್ರೆ ಅದನ್ನು ಕ್ಲಿಪ್ಪ ತೊಗೊಲಿಲ್ಲ ನಾನು. ಓಕೆ, ನೆಕ್ಸ್ಟ್ ಟೈಮ್ಲಿಂದ ಕರೆಕ್ಟ್ ಮಾಡ್ತೇನಂತೆ. ಹೊಸ್ದಾಗಿ ಮಾಡತ್ತೀನಿ, ಸ್ವಲ್ಪ ನೋಡ್ಕೊರಿಪ್ಪ ನೀವು. ಓಕೆ, ಕ್ಷಮಿಸ್ರಿ ಏನೋ ತಪ್ಪಾದ್ರು. ಓಕೆ, ಇದು ಮಾಡ್ಕೊತೀವಿ ಇದನ್ನೆಲ್ಲ. ಇದು ಆತಿದ ಏನು ಇನ್ನೊಂದು ರೌಂಡಿಗೆ ತಿರುವಿದ್ರಪ್ಪ ಅಂದ್ರೆ ರೆಡಿನ ಆದಂಗೆ ಪೌಡ್ರ್. ಅದು ಫುಲ್ ಬಿಸಿಯಾಗಿರ್ತೈತಿ. ಸ್ವಲ್ಪ ಪ್ಲೇಟ್ನಾಗ ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಟ್ರೆ ಸಾಕು, ತಣ್ಣಗಾಗ್ಬಿಡ್ತೈತೆ. ಅದೊಂದು 3-4 ನಿಮಿಷ ಬಿಟ್ರಿ ಅಂದ್ರೂ ಬೇಕಾದಂಗೆ ತಣ್ಣಗಾಗ್ಬಿಡ್ತೈತಿ. ಆಮ್ಯಾಗ ಒಂದು ಯಾವ್ದಾರ ನಿಮ್ದು ಮನ್ಯಾಗ ಇರ್ತಾವಲ್ಲ ಬಾಕ್ಸ್ ಡಬ್ಬಿಗಳು, ಆ ಡಬ್ಬ ಹಾಕ್ಕೊಂಡು ಇಟ್ಕೋರಿ. ಬೆಳಗ್ಗೆ ಡೈಲಿ ಮಾರ್ನಿಂಗ್ ಹೇಳ್ತಿರಲ್ಲ, ಹಾಲು ಮಸ್ತ್ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಇದನ್ನು ಹಾಕ್ಕೊಂಡು ಪೌಡ್ರ್ ಮನ್ಯಾಗ ಸಣ್ಣ ಹುಡುಗರಿಗೆ ಕೊಡ್ರಿ. ಏನು ಅಜ್ಜಗಳಿಗಾಗಲಿ ಅಮ್ಮಗಳಿಗಾಗಲಿ ಯಾರ ಒಟ್ಟು ಮನ್ಯಾಗಿನವ್ರು ಎಲ್ಲ ಫ್ಯಾಮಿಲಿದವರು ಕುಡಿಬೋದು ಆರಾಮ್ ಸರಿ. ಚಲೋ ಹೆಲ್ದಿ ಐತಿ. ಮತ್ತು ಅದು ಮಾತ್ರ 100%. ನಾನು ನೋಡ್ರಿ ಈಗ ಒಂದು ಡಬ್ಬ್ಯಾಗ ಈ ಡಬ್ಬ್ಯಾಗ ತೆಗೆದು ಇಟ್ಕೋತೀನಿ ಅಷ್ಟು. ಈಗ ಅದನ್ನು ಅಷ್ಟು ಒಂದು ಡಬ್ಬ ಹಾಕ್ಕೋತೀವಿ. ಅದನ್ನು ಪ್ಲೇಟ್ನಾಗ ಹಾಕಿರ್ತೀವಿ ಫಸ್ಟಿಗೆ, ಯಾಕಂದ್ರೆ ಅದು ಫುಲ್ ಗರಮ್ ಅನ್ನೋದು ಬಿಸಿಯಾಗಿರ್ತದೆ. ಎಲ್ಲ ಇದು ಪ್ಲೇಟ್ನಾಗ ಹಾಕಿ ಆರಾಕಿಟ್ಟಿದ್ನಿ. ಆಮ್ಯಾಗ ಇದು ಡಬ್ಬ್ಯಾಗ ಇಟ್ಕೊಂಡು ಮತ್ತೇನೈತಿ ಎಲ್ಲ ರೆಡಿ ಆತ. ಮಲಕ್ರ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಮರಿಬೇಡ್ರಿ ಮಲಕ್ರ ಸಬ್ಸ್ಕ್ರೈಬ್ ಮಾಡೋದು ದಯಮಾಡಿಸಿ. ಓಕೆ,
ಹೀಗೆ ನಗನಗತ್ತಾ ಮತ್ತೆ ಬರ್ತಾ ಇರ್ತೇನೆ ಮತ್ತು ಹೊಸ ಹೊಸ ವಿಡಿಯೋ ತೊಗೊಂಡೆ. ಬೆಳಗ್ಗೆ ಮತ್ತೆ ತಿನ್ನಲು ತೆಗೆದಿಟ್ವಿ. ಬೆಳಗ್ಗೆ ಮಮ್ಮಿ ಬಂದ್ರಲ್ಲ ಪಟ್ಟನ ಹಾಲು ಬಿಸಿ ಮಾಡ್ಕೊಂಡಿದ್ರು ನೋಡ್ರಿ, ಬಿಸಿ ಮಾಡಿತ್ತಲ್ಲ ಈಗ ಇಷ್ಟು ಹಾಲು ಹಾಕ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಹಾಕ್ಕೊಂಡ್ರು, ಅದಕ್ಕೆ ಹಾಕ್ಕೊಂಡು ತಿರುವಿದ್ರು, ಗರ 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 ಗಾರ 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 ತಿರುವಿ ಕುಡಿದ್ರು ಅವ್ರು. ಓಕೆ, ವಿಡಿಯೋ ಲೈಕ್ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್. ಮತ್ತೆ ಸಿಗೋಣಂತ ಮುಂದಿನ ವ್ಲಾಗ್ದಾಗ. ನಮಸ್ಕಾರ ರೀ ಅಪ್ಪ.